ಟಿ ಕಾರೇ ಬಂದಿಲ್ಲ ಅಂದೆ, ಬಂದಿದೆ ನೋಡಿ. ಯಾವಾಗಲೂ ಅಷ್ಟೇ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೈವೇ ಗಾರ್ಡನ್ಸ್ ಗೊತ್ತು ಸರ್. ಅಲ್ಲಿ ನಡಿ. ನೇರವಾಗಿ ಗಾಡಿ ಹಿಂದಕ್ಕೆ ತಗೋ, ಅದೇ ರೋಡಲ್ಲಿ ಹೋಗು. ಪೊಲೀಸ್ ಜೀಪ್ ನೋಡಿದ ತಕ್ಷಣ ಕಾರ್ನ ಈ ಕಡೆ ಹೋಗು ಅಂತ ಯಾಕೆ ಹೇಳಿದ್ರಿ? ನಾವು ಹಣ ಕೊಡ್ತೀವಿ, ನಿಮ್ ಓನರ್ ಪಿಟಿ ಕಳಿಸ್ತಾನೆ, ಸುಮ್ನೆ ಗಾಡಿ ಓಡಿಸೋ. ಬೇಗ ನಡಿ. ಗಾಂಜಾ ಕಾರ್ನಲ್ಲಿ ಗಾಂಜಾ ಸಾಗಿಸ್ತಾ ಇದ್ದೀರಾ? ಇಂಥ ದೇಶದ್ರೋಹದ ಕೆಲಸ ಮಾಡ್ತಿರೋದ್ರಿಂದಾನೇ ಬೆಳೀತಾ ಇರೋ ನಮ್ಮ ಸಮುದಾಯ ಹಾಳಾಗ್ತಾ ಇರೋದು. ನಿಮ್ಮಂತ ಚಂಡಾಲ್ರಿಗೆ ನನ್ನ ಕಾರಲ್ಲಿ ಜಾಗ ಇಲ್ಲ. ಸರಿ, ಪಾರ್ಟಿಗೆ ಅವಮಾನ ಮಾಡಿರೋ ನಿನಗೆ ಕೆಲಸ ಇಲ್ಲಿಲ್ಲ, ಕೀ ಇಟ್ಬಿಟ್ಟು ಹೋಗೋ. ಸರ್, ಅವ್ರು ಬರೀ ನನ್ನ ಬಗ್ಗೆ ಮಾತ್ರ ನಿಮ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ, ಆದ್ರೆ ನಮ್ಮ ಕಾರ್ನಲ್ಲಿ ಗಾಂಜಾ ಸಾಗಿಸ್ತಾ ಇರೋ ವಿಷಯ ಅವ್ರು ನಿಮ್ಗೆ ಹೇಳಿಲ್ಲ ಸರ್. ದಿವ್ಸಕ್ಕೆ 500 ರೂಪಾಯಿ ಬಾಡಿಗೆ ಕೊಡ್ತಾನೆ ಅಂದಮೇಲೆ ಅವನು ಈ ತರ ಮಾಡ್ತಾನೆ ಅಂತ ನಂಗೂ ಗೊತ್ತಿತ್ತು. ಸರ್, ನಿಮ್ಗೆ ಗೊತ್ತಾ? ಗೊತ್ತಿದ್ರು ಯಾಕೆ ಸರ್ ನನ್ನ ಈ ಕೆಲಸಕ್ಕೆ ಕಳಿಸಿದ್ರಿ? ನೋಡಪ್ಪ, ಆಟೋ ರಿಕ್ಷಾ ಓಡಿಸೋನ್ಗೆ ಇಂಟ್ರೂ ಮಾಡೋ ಈ ಕಾಲದಲ್ಲಿ ನಿನ್ನನ್ನು ಏನೂ ಕೇಳದೆ ಕೆಲಸ ಕೊಟ್ಟೆ. ಯಾಕೆ? ಇದಕ್ಕೆ. ಸರ್, ಮೊದಲನೇ ಸಲ ಸಿಕ್ಕಿದ ಕೆಲಸ ಒಂದೇ ದಿವಸಕ್ಕೆ ಹೊರಟೋಗೋ ಹಾಗಾಗಬಾರ್ದು. ದಯವಿಟ್ಟು ಅದಕ್ಕೆ ಅವಕಾಶ ಮಾಡ್ಕೊಡ್ಬಿಡಿ ಸರ್, ಪ್ಲೀಸ್. ನ್ಯಾಯವಾದಿಯಾಗಿ ಬದುಕೋ ನೀನು ಮತ್ತಿದೇ ತರ ನಡೆದ್ರೆ ಮಹಾತ್ಮ ಗಾಂಧಿ ಆಗ್ಬಿಡ್ತೀಯ ಅಷ್ಟೇ. 10,000 ರೂಪಾಯಿ ಕೊಡ್ತೀನಿ ಅಂದ್ರು ದಯವಿಟ್ಟು ನಿಮ್ ಗಾಡಿನ ಇಂಥ ಕೆಲಸ ಕೊಡ್ಬೇಡಿ ಸರ್, ಯಾಕೆಂದ್ರೆ ಇದು ದೇಶದ್ರೋಹ. ದೇಶ ಅಂತೆ ದೇಶ. ಈ ದೇಶ ನಿನಗೇನ್ ಕೊಡ್ತು? ಕೆಲಸ ಕೊಡ್ತಾ, ದುಡ್ಡು ಕೊಡ್ತಾ, ಇಲ್ಲ ಅನ್ನ ಹಾಕ್ತಾ? ಸರ್, ದೇಶ ನಮ್ಗೇನ್ ಮಾಡಿದೆ ಅನ್ನೋದಕ್ಕಿಂತ ನಾವು ದೇಶಕ್ಕೇನ್ ಮಾಡಿದೀವಿ ಅನ್ನೋದು ಮುಖ್ಯ. ದೊಡ್ಡ ದೇಶಭಕ್ತ. ಇದೇ ಮಾತನ್ನ ಬೇರೆ ಯಾರಾದ್ರೂ ಆಡಿದಿದ್ರೆ ಅದ್ರ ಕಥೆನೇ ಬೇರೆ ಆಗಿರ್ತಿತ್ತು. ನೀವು ಒಂದ್ ದಿವಸ ಕೆಲಸ ಕೊಟ್ರಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ನಿಮ್ಮನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ಒಂದೊತ್ತು ಊಟ ಮಾಡಿದ್ರು ಅದನ್ನ ನ್ಯಾಯವಾದ ರೀತಿನಲ್ಲಿ ದುಡ್ದು ಊಟ ಮಾಡಬೇಕು, ಅದೇ ನನ್ನ ಧ್ಯೇಯ. ತಗೊಳ್ಳಿ ನಿಮ್ ಬಿಗದ್ಕಾಯಿ. ಬಾಟ ಬಾಟ ಅಂತೆ ಬಾಟ.